ನೀವು ರೀಸೆಂಟಾಗಿ ನೋಡ್ತಾ ಇರ್ತೀರಾ, ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ತುಂಬ ಜನ ರನ್ನಿಂಗ್‌ನ ಪಿಕಪ್ ಮಾಡ್ತಾ ಇದ್ದಾರೆ. ತುಂಬ ಜನ ಎಷ್ಟೋ 5K ಅಥವಾ 10K ಮ್ಯಾರಥಾನ್ ಈವೆಂಟ್ಸ್‌ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಇನ್ ಆಂಡ್ ಅರೌಂಡ್ ಬೆಂಗಳೂರು. ತುಂಬ ಜನ ವೀಕೆಂಡ್ಸಲ್ಲಿ ಸುತ್ತಮುತ್ತ ಹತ್ತಿರದಲ್ಲಿರೋ ಲೇಕ್‌ಗೆ ಓಡೋಕೆ ಹೋಗೋದಾಗ್ಲಿ, ಆ ಥರ ಏನೋ ಒಂದು ಮಾಡ್ತಾ ಇದ್ದಾರೆ. ಅದು ಲಾಸ್ಟ್ 1 1/2 ಟು 2 ಇಯರ್ಸಿಂದ ಜಾಸ್ತಿ ಆಗ್ತಾ ಇದೆ. ಸೊ ಏನಾಗಿದೆ ಅಂದ್ರೆ ಇಂಡಿಯಾದಲ್ಲಿ ರನ್ನಿಂಗ್ ಆಸ್ ಅ ಫಿಸಿಕಲ್ ಆಕ್ಟಿವಿಟಿ ನಿಧಾನಕ್ಕೆ ಗ್ರೋ ಆಗ್ತಾ ಇದೆ. ಅದ್ರ ಬಗ್ಗೆ ನಿಧಾನಕ್ಕೆ ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಒಬ್ಬ ರನ್ನಿಂಗ್ ಮಾಡ್ತೇನೆ ಅಂದ್ರೆ ಅವ್ನ ಫ್ರೆಂಡ್‌ನು ಕೂಡ ಯಾವ್ದಾರ ಒಂದು ಈವೆಂಟ್‌ಗೆ ರಿಜಿಸ್ಟರ್ ಮಾಡಿಸಿ ಓಡ್ಸಕ್ಕೆ ಇಷ್ಟಪಡ್ತಾನೆ. ಸೊ ಹಾಗಾಗಿ ಜನಕ್ಕೆ ನಿಧಾನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಿದೆ. ಸೊ ಇದುವರೆಗೂ ಫಿಸಿಕಲ್ ಆಕ್ಟಿವಿಟಿ ಅಂತ ಬಂದ್ರೆ ಜಿಮ್ಮು ಅಥವಾ ಯೋಗ ಅಥವಾ ಬ್ಯಾಡ್ಮಿಂಟನ್ ಅಥವಾ ಬೇರೆ ಯಾವ್ದಾರ ಸ್ಪೋರ್ಟ್ ಕ್ರಿಕೆಟ್ ಆಗಲಿ ಆ ಥರ ಮೈನ್ ಸ್ಟ್ರೀಮ್ ಅಲ್ಲಿ ಇತ್ತು. ಬಟ್ ಈಗ ಅದು ರನ್ನಿಂಗ್ ಅಥವಾ ಜಾಗಿಂಗ್ ಮುಂಚೆನೂ ಇತ್ತು. ಬಟ್ ಅದು ತುಂಬಾ ನೀಶ್ ಆಗಿತ್ತು ಅಥವಾ ಲೋಕಿನಲ್ಲಿತ್ತು. ಎಲ್ಲರೂ ಮಾಡ್ತಿರ್ಲಿಲ್ಲ. ತುಂಬಾ ಕಡಿಮೆ ಜನ ಮಾಡ್ತಿದ್ದು. ಬಟ್ ಈಗ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಅದು ನಿಧಾನಕ್ಕೆ ಪಿಕಪ್ ಆಗ್ತಾ ಇದೆ. ಮತ್ತೆ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಅದು ಇನ್ನೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಜಾಗಗಳಲ್ಲಿ ಮ್ಯಾರಥಾನ್ ಈವೆಂಟ್ಸ್‌ಗಳು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ನಂಬರ್ ಆಫ್ ಮ್ಯಾರಥಾನ್ ಈವೆಂಟ್ಸ್ ಆಗ್ತಾ ಇರೋದು ಲಾಸ್ಟ್ 1 1/2 ಟು 2 ಇಯರ್ಸ್ ಅಲ್ಲಿ ತುಂಬಾನೇ ಜಾಸ್ತಿ ಆಗಿದೆ. ಮತ್ತೆ ನೆಕ್ಸ್ಟ್ ಅಪ್‌ಕಮಿಂಗ್ ಫ್ಯೂ ಇಯರ್ಸ್ ಅಲ್ಲಿ ಅದು ಇನ್ನೂ ತುಂಬಾ ಜಾಸ್ತಿ ಆಗುತ್ತೆ. ಮತ್ತೆ ಎವ್ರಿ ಈವೆಂಟ್ ಆಗೋದು ಒಳ್ಳೊಳ್ಳೆ ರಿಜಿಸ್ಟ್ರೇಷನ್ ಸಿಗ್ತಾ ಇದೆ. ಸೊ ಅಂದ್ರೆ ಜನ ಆಕ್ಚುಲಿ ಮ್ಯಾರಥಾನ್ ಈವೆಂಟ್ಸ್‌ಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಆ ಈವೆಂಟ್ಸ್ ಕೊಡೋ ಎಕ್ಸ್‌ಪೀರಿಯನ್ಸು ತುಂಬಾನೇ ಚೆನ್ನಾಗಿರುತ್ತೆ. ಒನ್ ಆಫ್ ದ ಮೋಸ್ಟ್ ಎಕ್ಸ್‌ಟ್ರೀಮ್ ಪಾಸಿಟಿವ್ ಎನರ್ಜಿ ಇರುತ್ತೆ ಆ ಈವೆಂಟ್‌ಗಳಲ್ಲಿ. ಮತ್ತೆ ಏನೋ ಒಂದು ಅಚೀವ್ ಮಾಡಿದೆ ಅನ್ನೋ ಫೀಲಿಂಗ್ ಇರುತ್ತೆ ಆ ರನ್ ಮುಗಿದ ತಕ್ಷಣ. ಸೊ ಆ ಥರ ಇರುತ್ತೆ. ಸೊ ಈಗ ನೀವು ರನ್ನಿಂಗ್ ಏನಾದ್ರು ಪಿಕಪ್ ಮಾಡಬೇಕು ಅಂದ್ರೆ ಈಗ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಸೋರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಇನ್ಫಾರ್ಮೇಷನ್ ಸೋರ್ಸು ನಾನು ಪರ್ಸನಲಿ ಅಷ್ಟೊಂದು ಕಾಣಲಿಲ್ಲ ಇಂಡಿಯಾಯಿಂದ. ಸೊ ವೆಸ್ಟರ್ನ್ ಕಂಟ್ರೀಸಿಂದ ತುಂಬಾನೇ ಕಂಟೆಂಟ್ ಸಿಗುತ್ತೆ ನಿಮಗೆ. ಬಟ್ ರನ್ನಿಂಗ್ ಆಸ್ ಅ ಸ್ಪೋರ್ಟ್ ವೆಸ್ಟರ್ನ್ ಕಂಟ್ರಿಯಿಂದನೇ ಬಂದಿರೋದು. ಇಟ್ಸ್ ನಾಟ್ ಎನ್ ಇಂಡಿಯನ್ ಸ್ಪೋರ್ಟ್. ಬಟ್ ಏನಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಅವ್ರು ರನ್ನಿಂಗ್‌ನ ನೋಡೋ ರೀತಿ ಮತ್ತೆ ಇಂಡಿಯನ್ಸ್ ನಾವು ರನ್ನಿಂಗ್‌ನ ನೋಡೋ ರೀತಿ ತುಂಬಾ ಡಿಫ್ರೆಂಟ್ ಇರುತ್ತೆ. ಆನ್ ಆವರೇಜ್ ವೆಸ್ಟರ್ನರ್ ಅವ್ರದ್ದು ರನ್ನಿಂಗ್ ಸ್ಪೀಡು ಮತ್ತೆ ಆನ್ ಆವರೇಜ್ ಇಂಡಿಯನ್ ರನ್ನರ್ ಅವ್ರದ್ದು ರನ್ನಿಂಗ್ ಸ್ಪೀಡು ಕಂಪೇರ್ ಮಾಡೋಕ್ಕಾಗಲ್ಲ. ತುಂಬಾ ಡಿಫ್ರೆಂಟ್ ಇರುತ್ತೆ. ಸೊ ಅವ್ರು ತುಂಬಾ ಫಾಸ್ಟಾಗಿ ಓಡ್ತಾರೆ. ಸೊ ಮತ್ತೆ ನಮ್ದು ಡಯಟ್ ಎಲ್ಲ ತುಂಬಾ ಡಿಫ್ರೆಂಟ್ ಇದೆ ಅವ್ರದ್ದು ಕಂಪೇರ್ ಮಾಡಿದ್ರೆ. ಅವ್ರು ಡಯಟಲ್ಲಿ ಮೇಜರ್ಲಿ ಸಪ್ಲಿಮೆಂಟ್ಸ್ ಇರುತ್ತೆ ಹೋಲ್ ಫುಡ್ಗಿನ. ಬಟ್ ಇಂಡಿಯನ್ ಡಯಟಲ್ಲಿ ನಾವು ಹೋಲ್ ಫುಡ್‌ನ ಜಾಸ್ತಿ ತಿಂತೀವಿ, ಸಪ್ಲಿಮೆಂಟ್ಸ್ ತೀರಾ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ರನ್ನಿಂಗ್‌ನ ನೋಡೋ ರೀತಿನೂ ಕೂಡ ಡಿಫ್ರೆಂಟ್ ಇದೆ. ಸೊ ಹೀಗಾಗಿ ನಾವು ಡೈರೆಕ್ಟಾಗಿ ವೆಸ್ಟರ್ನ್ ಕಂಟೆಂಟ್‌ನ ನಾವು ಡೈರೆಕ್ಟಾಗಿ ನೋಡ್ಕೊಂಡು ನಾವು ಅದನ್ನ ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನನಗೆಷ್ಟು ಇನ್ಫಾರ್ಮೇಷನ್ ಗೊತ್ತಿದೆಯೋ ಅದನ್ನ ನಾನು ಶೇರ್ ಮಾಡೋಕ್ಕೆ ಇನ್ಮೇಲಿಂದ ಇಷ್ಟಪಡ್ತೀನಿ. ಸೊ ನಾನು ಬಂದು ಸುಹಾಸ್ ಅಂತ, ನಾನು ತುಮಕೂರಿಂದ. ನಾನು ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ಓಡ್ತಾ ಇದ್ದೀನಿ. ತುಂಬಾನೇ ಮ್ಯಾರಥಾನ್ ಈವೆಂಟ್ಸ್‌ಗೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಹಾಫ್ ಮ್ಯಾರಥಾನ್ಸ್ ತುಂಬಾ ಓಡಿದ್ದೀನಿ. ರೆಗ್ಯುಲರ್ ಆಗಿ ವೀಕ್ಲಿ ಅರೌಂಡ್ 3 ಟು 4 ರನ್ಸ್ ಓಡ್ತೀನಿ. ಅಪ್ ಟು 30 ಕಿಲೋಮೀಟರ್ಸ್ ಅಥವಾ 40 ಕಿಲೋಮೀಟರ್ಸ್‌ವರೆಗೂ ಓಡ್ತೀನಿ. ಮತ್ತೆ ತುಮಕೂರು ಮ್ಯಾರಥಾನ್ 6 ಮಂತ್ಸ್ ಅಗೋ ನಡೆದಿದ್ದ ತುಮಕೂರು ಮ್ಯಾರಥಾನಲ್ಲಿ ಐ ವಾಸ್ ಒನ್ ಆಫ್ ದ ಕೋರ್ ಮೆಂಬರ್. ಸೊ ಆರ್ಗನೈಸಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸೊ ನಿಮ್ಗೇನಾರ ರನ್ನಿಂಗ್ ರಿಲೇಟೆಡ್ ತಿಳ್ಕೊಳ್ಳೋಕೆ ಇಷ್ಟ ಇದೆ ಅಥವಾ ರನ್ನಿಂಗ್‌ನ ನೀವು ಕೂಡ ಪಿಕಪ್ ಮಾಡ್ತಾ ಇದ್ದೀರಾ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಷನ್ ಬೇಕು ಅಂತ ಇದ್ರೆ ನನ್ನ ಈ ಚಾನಲ್‌ನ ಫಾಲೋ ಮಾಡಿ. ಥ್ಯಾಂಕ್ ಯು.